ಭಾರತ ಕೆಣಕಿ ಕಂಗೆಟ್ಟಿರುವ ಪಾಕಿಸ್ತಾನಕ್ಕೆ ಮತ್ತೊಂದು ಹೊಡೆತ ಬಿದ್ದಿದೆ. ಇವತ್ತು ಪಾಕಿಸ್ತಾನದ ಹಲವು ಕಡೆ ಭೂಕಂಪನ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 4.6ರಷ್ಟು ತೀವ್ರತೆ ದಾಖಲಾಗಿದ್ದು ಭೂಮಿಯ 10 ಕಿಲೋಮೀಟರ್ ಆಳದಲ್ಲಿ ಭೂಕಂಪನ ಸಂಭವಿಸಿದೆ. ಭಾರತ ಪಾಕಿಸ್ತಾನ ನಡುವಿನ ಉದ್ವಿಗ್ನತೆಯ ಹಿನ್ನೆಲೆ ಬಂದ್ ಆಗಿದ್ದ 32 ವಿಮಾನ ನಿಲ್ದಾಣಗಳು ಪುನರ್ ಆರಂಭ ಆಗಿದೆ. ಈ ಬಗ್ಗೆ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ನೋಟಿಸ್ ರಿಲೀಸ್ ಮಾಡಿದ್ದು ಮೇ 15ರವರೆಗೆ ತಾತ್ಕಾಲಿಕವಾಗಿ ಮುಚ್ಚಲಾಗಿದ್ದ 32 ವಿಮಾನ ನಿಲ್ದಾಣಗಳನ್ನು ಪುನರ್ ಆರಂಭಗೊಳಿಸಲಾಗಿದೆ. ಭಾರತ ಪಾಕ್ ನಡುವಿನ ಸದ್ಯದ ಪರಿಸ್ಥಿತಿ ಬಗ್ಗೆ ಮಾತನಾಡಿರೋ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಈ ಸಂದರ್ಭದಲ್ಲಿ ವಿಶೇಷ ಅಧಿವೇಶನ ಕರೆಯುವಂತೆ ನಾವು ಒತ್ತಾಯಿಸಿದ್ದೇವೆ. ಕದನ ವಿರಾಮ ಘೋಷಣೆಯಾಗಿದ್ದು ಒಂದು ಉತ್ತಮ ಬೆಳವಣಿಗೆ. ಈ ಕ್ಲಿಷ್ಟಕರ ಸಂದರ್ಭದಲ್ಲಿ ನಾವೆಲ್ಲರೂ ಸರ್ಕಾರದ ಜೊತೆ ಇರ್ತೀವಿ ಅಂತ ಹೇಳಿದ್ರು. ಸದ್ಯ ಪಾಕ್ ಭಾರತ ಮಧ್ಯೆ ಕದನ ವಿರಾಮ ಘೋಷಣೆಯಾಗಿದೆ. ಇನ್ನು ಸ್ಥಗಿತಗೊಂಡಿದ್ದಂತಹ ಐಪಿಎಲ್ ಪಂದ್ಯಗಳು ಮತ್ತೆ ಆರಂಭವಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಮೇ 16, 17ರ ವೇಳೆಗೆ ಐಪಿಎಲ್ ಪಂದ್ಯಗಳು ಮತ್ತೆ ಆರಂಭವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ತಮ್ಮ ದೇಶಕ್ಕೆ ತೆರಳಲಿರುವ ಆಟಗಾರರನ್ನ ವಾಪಸ್ ಕರೆಸುವಂತೆ ತಂಡಗಳಿಗೆ ಐಪಿಎಲ್ ಮಂಡಳಿ ಹೇಳಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಟೆಸ್ಟ್ ಸರಣಿಗೆ ವಿರಾಟ್ ಕೊಹ್ಲಿ ನಿವೃತ್ತಿ ಬೆನ್ನಲ್ಲೇ ಬಿಸಿಸಿಐ ಪೋಸ್ಟ್ ಮಾಡಿದೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ, ಟೆಸ್ಟ್ ಕ್ರಿಕೆಟ್ನಲ್ಲಿ ಒಂದು ಯುಗ ಕೊನೆಗೊಳ್ಳುತ್ತೆ, ಆದರೆ ಪರಂಪರೆ ಶಾಶ್ವತವಾಗಿ ಮುಂದುವರಿಯುತ್ತೆ. ಟೀಂ ಇಂಡಿಯಾದ ಮಾಜಿ ನಾಯಕ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಹೊಂದುತ್ತಿದ್ದಾರೆ. ಅವರ ಕೊಡುಗೆಗಳು ಶಾಶ್ವತವಾಗಿದೆ ಅಂತ ಹೇಳಿಕೊಂಡಿದೆ. ಪಾಕಿಗೆ ಎಚ್ಚರಿಕೆ ತಗೊಂಡಿಲ್ಲ ಅಂದ್ರೆ ಸಂಪೂರ್ಣ ಸರ್ವನಾಶವಾಗಲಿದೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ ಅವರು, ದೇಶದ ನಾಗರಿಕರ ಹಿತದೃಷ್ಟಿಯಿಂದ ಕೇವಲ 2 ದಿನಗಳಲ್ಲಿ ಭಾರತ ತೆಗೆದುಕೊಂಡ ನಿರ್ಧಾರದಿಂದ ಮೇಲುಗೈ ಸಾಧಿಸಿದೆ. ಪಾಕಿಸ್ತಾನ ಏನೇ ಉಪಟಳ ಕೊಟ್ಟರೂ ಅಂತಿಮವಾಗಿ ಪಾಕ್ಗೆ ದೊಡ್ಡ ಮಟ್ಟದ ಪೆಟ್ಟು ಬೀಳಲಿದೆ ಅಂತ ವಾರ್ನಿಂಗ್ ಮಾಡಿದ್ರು. ಯುದ್ಧ ಇವತ್ತು ಸಂಪೂರ್ಣವಾಗಿ ಪಾಕಿಸ್ತಾನವನ್ನು ಮಟ್ಟ ಆಗ್ತಕ್ಕಂಥ ನಿಟ್ಟಿನಲ್ಲಿ ಯುದ್ಧ ಆಗಬೇಕಾಗಿತ್ತು ಅನ್ನೋದು ಒಂದು ವರ್ಗದ ಜನತೆಯ ಭಾವನೆ ಇದೆ. ಇವತ್ತು ಉಕ್ರೇನ್ನಲ್ಲಿ, ರಷ್ಯಾದಲ್ಲಿ ನಡೀತಿರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ ಕಳೆದ 1 ವರ್ಷಗಳಿಂದ. ಇವತ್ತು ಏನು ಸಾಧನೆ ಮಾಡ್ತಾ ಇದ್ದಾರೆ, ಅದರಿಂದ ಇಲ್ಲಿ ಅವರು ಬುದ್ಧಿ ಕಲಿಬೇಕು. ಪಾಕಿಸ್ತಾನದವರು ಇಲ್ಲಿ ವಿಶ್ವಕ್ಕೆ ಒಂದು ಸಂದೇಶವನ್ನು ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಈ ಇಶ್ಯೂನಲ್ಲಿ ಇಲ್ಲ, ಅವ್ರು ಏನೇ ಉಪಟಳ ಮಾಡೋಕ್ಕೆ ಹೋದರೂ ಅಂತಿಮವಾಗಿ ದೊಡ್ಡ ಮಟ್ಟದ ಪೆಟ್ಟು ಬೀಳ್ತಕ್ಕಂಥದ್ರಲ್ಲಿ ಸಂಶಯ ಇಲ್ಲ. ಅವರು ಈ ಎಚ್ಚೆತ್ತುಗಳದೇ ಇದ್ದರೆ ಸಂಪೂರ್ಣ ಸರ್ವನಾಶ ಆಗ್ತದೆ ಅಷ್ಟೇ ಪಾಕಿಸ್ತಾನ. ಭಾರತ ಪಾಕಿಸ್ತಾನ ಕದನ ವಿರಾಮ ವಿಚಾರವಾಗಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ನಮ್ಮ ಹೆಣ್ಣು ಮಕ್ಕಳ ಕುಂಕುಮ ಅಳಿಸುವ ಕೆಲಸ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮೂಲಕ ಪಾಕ್ಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಪಾಕಿಸ್ತಾನದವರಿಗೆ ಒಳಗೆ ತಳಮಳ ಇದೆ ಅಂತ ಹೇಳಿದರು. ಬಗ್ಗೆ ಸಾಕಷ್ಟು ಜನ ಹೆಣ್ಣು ಮಕ್ಕಳ ಒಂದು ಕುಂಕುಮವನ್ನು ಅಳಿಸ್ತಕ್ಕಂಥ ಒಂದು ಕೆಲಸ ಭಯೋತ್ಪಾದಕರು ಮಾಡಿದರು. ಅದಕ್ಕೆ ತಕ್ಕವಾದಂಥ ಒಂದು ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಏನು ಆಪರೇಷನ್ ಸಿಂಧೂರ್ ಅಂತಕ್ಕಂಥ ಒಂದು ಕಾರ್ಯಾಚರಣೆಯನ್ನು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಪ್ರಾರಂಭ ಮಾಡಿದ್ದಾರೆ. ಮೊನ್ನೆ ದಿನ ಈ ಕದನ ವಿರಾಮ ಆಗಬೇಕು, ಸೀಸ್ ಫೈರ್ ಅಂತಕ್ಕಂಥದ್ರ ಬಗ್ಗೆ ಏನು ಚರ್ಚೆ ಬಂತು. ಅದಾದಮೇಲೂ ಕೂಡ ಶ್ರೀನಗರದಲ್ಲಿ ಮತ್ತೆ ಕೆಲವೊಂದಷ್ಟು ಡ್ರೋನ್ಗಳು ಇವೆಲ್ಲ ಹಾರಿಸುವ ಮೂಲಕ ಪಾಕಿಸ್ತಾನದವರು ಬಹುಶಃ ಒಳಗಡೆ ಅವ್ರಿಗೆ ತಳಮಳ ಇದ್ದರೂ ಕೂಡ ಇವತ್ತು ಯುದ್ಧಕ್ಕೆ ಕಾಲು ಕೆರ್ಕೊಂಡು ನಿಂತಿರ್ತಕ್ಕಂಥದ್ದು ನೋಡಿದಾಗ ಬಹುಶಃ ಇದಕ್ಕೆಲ್ಲ ತಕ್ಕವಾದಂಥ ಉತ್ತರ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕೊಡ್ತಾರೆ ಅಂತಕ್ಕಂಥದ್ದು ನಾವು ಭಾವಿಸಿದ್ವಿ. ಪಾಕಿಸ್ತಾನ ಮತ್ತು ಭಾರತ ಮಧ್ಯೆ ಕದನ ವಿರಾಮ ಹಿನ್ನೆಲೆ ಕೋಲಾರದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯಿಸಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಮುನಿಯಪ್ಪ, ಗಾಂಧೀಜಿಯವರು ಶಾಂತಿಯಿಂದ ಸಾಧನೆ ಮಾಡಬೇಕು ಅಂತ ಹೇಳಿದ್ದಾರೆ. ಶಾಂತಿಯಿಂದ ಅಖಂಡ ಭಾರತವನ್ನ ಗೆದ್ದಿದ್ದೇವೆ. ಕಲಹದಿಂದ, ಯುದ್ಧದಿಂದ ಸಾಧನೆ ಮಾಡಲು ಸಾಧ್ಯವಿಲ್ಲ. ನಾವೆಲ್ಲರೂ ಮಾನವರಾಗಿ ಬಾಳೋಣ ಅಂತ ಹೇಳಿದ್ರು. ಗಾಂಧೀಜಿಯವರು ನಮಗೆ ಪಾಠ ಹೇಳಿಕೊಟ್ಟು ಹೋಗಿದ್ದಾರೆ. ಶಾಂತಿಯಿಂದ ಸಾಧನೆ ಮಾಡಬೇಕು. ಬ್ರಿಟಿಷರು 200 ವರ್ಷ ರಾಜ್ಯಭಾರ ಮಾಡಿದರೆ ಯುದ್ಧದಲ್ಲೆಲ್ಲ ಗೆದ್ದಿದ್ದು ಶಾಂತಿಯಿಂದ ಭಾರತ ದೇಶದ ಅಖಂಡ ಭಾರತವನ್ನು ಗೆದ್ದಿದ್ದು ಮಹಾತ್ಮ ಗಾಂಧಿ. ಆ ಸಿದ್ಧಾಂತದಲ್ಲೇ ನಾವಿದ್ದೀವಿ. ವಿನಾಕಾರಣ ಟೆರರಿಸ್ಟ್ ಬಂದಿದ್ದಕ್ಕೆ ಯುದ್ಧ ಮಾಡಿದ್ವಿ ಬಿಟ್ಟರೆ, ಆದರೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋ ನಮ್ಗೆ ಅವಶ್ಯಕತೆ ಇರಲಿಲ್ಲ. ಅವ್ರ ಮೇಲೆ ಬಂದು ನಾಗರಿಕರ ಮೇಲೆ ಅವರು ಆಹಾರ ಮಾಡಿದ್ದಕ್ಕೆ ಇಲ್ಲಿವರೆಗೂ ಕೂಡ ಟೆರರಿಸ್ಟ್ ಮಾತ್ರ ಅಟ್ಯಾಕ್ ಮಾಡಿದ್ದಾರೆ. ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ವಾತಾವರಣ ವಿಚಾರವಾಗಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪಾಕಿಸ್ತಾನದವರಿಗೆ ನಂಬಲು ಆಗೋದಿಲ್ಲ ಅಂತ ಮುಂಚೆಯೇ ಹೇಳ್ತಾ ಇದ್ದೇವೆ. ಪಾಕಿಸ್ತಾನದವರು ಮೊನ್ನೆಯೂ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಾರೆ. ಪಾಕ್ ದಾಳಿಗೆ ಪ್ರತಿದಾಳಿ ಮಾಡಿ ನಮ್ಮ ಸೇನೆ ಉತ್ತಮವಾಗಿ ಕೆಲಸ ಮಾಡಿದೆ. ಭಯೋತ್ಪಾದನೆಯನ್ನ ಬೇರು ಸಮೇತ ಕಿತ್ತೆಸೆಯುವಂತಹ ಕೆಲಸ ನಮ್ಮ ಸೈನಿಕರು ಮಾಡಿದ್ದಾರೆ.
ದೇಶದ ಎಲ್ಲರೂ ನಮ್ಮ ಸೈನಿಕರಿಗೆ ಚಿರಋಣಿಯಾಗಿದ್ದೇವೆ ಅಂತ ಹೇಳಿದರು. ಎಲ್ಲಿ ಭಯೋತ್ಪಾದನೆ ಹುಟ್ಟುತ್ತಾ ಇದೆ, ನೇರವಾಗಿ ಅಲ್ಲಿ ಅವರು ದಾಳಿ ಮಾಡಿ ಬೇರು ಸಮೇತ ಕಿತ್ತುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಮತ್ತು ಇದಕ್ಕೆ ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕನು ಕೂಡ ನಮ್ಮ ಸೈನಿಕರಿಗೆ, ನಮ್ಮ ಸೇನೆಗೆ ಚಿರಋಣಿಯಾಗಿದ್ದಾರೆ. ಆದರೆ ಅಲ್ಲದೆ ಇದೇ ವಿಚಾರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ್ದು, ಈಗ ಭಾರತ ಪಾಕಿಸ್ತಾನ ನಡುವೆ ಹಾಗೂ ವಿಶ್ವದ ಬೇರೆ ಬೇರೆ ದೇಶಗಳ ನಡುವೆ ಸಂಘರ್ಷಗಳು ನಡೀತಾನೇ ಇದೆ. ಇದು ಪ್ರಪಂಚಕ್ಕೆ ಹಾನಿಕಾರಕ. ಯುದ್ಧ ಅನಿವಾರ್ಯವಾದಾಗ ನಮ್ಮ ದೇಶ ಉಳಿಸಿಕೊಳ್ಳಲು ಯುದ್ಧ ಬಹಳ ಮುಖ್ಯ ಆಗುತ್ತೆ. ಮೊದಲನೆಯದಾಗಿ ನಮ್ಮ ದೇಶದ ಜನರೆಲ್ಲರೂ ಒಗ್ಗಟ್ಟಾಗಿರಬೇಕು. ದೇಶ ಉಳಿದ್ರೆ ಮಾತ್ರ ನಾವೆಲ್ಲ ಉಳಿತೀವಿ, ಬೆಳಿತೀವಿ, ಬಾಳ್ತೀವಿ ಅಂತ ಹೇಳಿದರು. ಅಥವಾ ಅನೇಕ ದೇಶಗಳಲ್ಲಿ ಸಣ್ಣ ಪುಟ್ಟ ಯುದ್ಧಗಳನ್ನ ನಡೆದಿದೆ. ಇದು ಪ್ರಪಂಚಕ್ಕೆ ಹಾನಿಕಾರಕ ಮತ್ತು ಮನುಷ್ಯ ಜೀವನಕ್ಕೂ ಕೂಡ ಇದು ಒಂದು ದೊಡ್ಡ ಹಾನಿಕಾರಕ ಅಂತಕ್ಕಂಥದ್ದು. ಆದರೆ ಕೆಲವು ಸಲ ಅನಿವಾರ್ಯ ಇದ್ದಾಗ ನಮ್ಮ ದೇಶವನ್ನು ನಾವು ಉಳಿಸ್ಕೋಬೇಕಾದ್ರೆ ನಮಗೆ ಅದು ಬಹಳ ಮುಖ್ಯ ಆಗಿರ್ತದೆ. ಈಗ ಪಾಕ್ ವಿರುದ್ಧ ದಾಳಿ ನಡೆಸಿದ ಭಾರತೀಯ ಸೇನೆಗೆ ಶಾಸಕ ಇಕ್ಬಾಲ್ ಹುಸೇನ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ರಾಮನಗರ ಜಿಲ್ಲೆ ಅವ್ವೇರಹಳ್ಳಿ ಗ್ರಾಮದಲ್ಲಿ ಮಾತನಾಡಿದ ಅವರು, ನಮ್ಮ ದೇಶ ಯಾರ ಮುಂದೆಯೂ ಸಹ ತಲೆಬಾಗಲ್ಲ. ನಾವು ಈಗ ಎಲ್ಲರಿಗಿಂತ ಶಕ್ತರಾಗಿದ್ದೇವೆ. ನಮ್ಮ ಭಾರತೀಯ ಸೇನೆ ಬಹಳ ಬಲಿಷ್ಠವಾಗಿದೆ. ಇನ್ನೂ ಹೆಚ್ಚಿನ ಶಕ್ತಿಯನ್ನ ಭಗವಂತ ಕೊಡ್ಲಿ ಅಂತ ಹಾರೈಸ್ತೇನೆ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ರಜೆಗೆ ಬಂದಿದ್ದ ಸೈನಿಕ ಮರಳಿ ಕರ್ತವ್ಯಕ್ಕೆ ತೆರಳಿದ್ದಾರೆ. ಇಂಡೋ ಪಾಕ್ ಯುದ್ಧದ ಕಾರ್ಮೋಡ ಮೂಡಿದೆ. ಈ ಹಿನ್ನೆಲೆ ರಜೆ ಮೇಲಿದ್ದ ಎಲ್ಲ ಯೋಧರನ್ನ ಸೇನೆ ವಾಪಸ್ ಕರೆಸಿಕೊಳ್ತಿದೆ. ಹೀಗಾಗಿ ಕೊಪ್ಪಳ ಜಿಲ್ಲೆಯ ಹಿರೇಮನ್ನಾಪುರದ ಯೋಧ ಭೀಮನಗೌಡ ಗುರಿಕಾರ ಕರ್ತವ್ಯಕ್ಕೆ ಮರಳಿದ್ರು. ಕುಷ್ಟಗಿಯ ಕಾರ್ಗಿಲ್ ಮಲ್ಲಯ್ಯ ವೃತ್ತದಲ್ಲಿ ಶಾಸಕ ದೊಡ್ಡನಗೌಡ ಪಾಟೀಲ್ ಸೇರಿ ಹಲವರು ಯೋಧ ಭೀಮನಗೌಡ ಅವರಿಗೆ ಶಾಲು ಹೊದಿಸಿ ಸನ್ಮಾನ ಮಾಡಿ ಬೀಳ್ಕೊಟ್ಟರು. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಲ್ಲಿ ಭಾರತೀಯ ಸೈನಿಕರನ್ನ ಬೆಂಬಲಿಸಿ ಮುಸ್ಲಿಂ ಸಂಘಟನೆಯಿಂದ ಯಾತ್ರೆ ನಡೆಯಿತು. ಭಾರತದ ಧ್ವಜ ಹಿಡಿದ ಮುಸ್ಲಿಂ ಮುಖಂಡರು ಅಂಜುಮನ್ ಇಸ್ಲಾಂ ಕಮ್ಯುನಿಟಿಯವರು ಭಾರತೀಯ ಸೈನಿಕರಿಗೆ ಜೈಕಾರ ಹಾಕಿದರು. ಇದೇ ವೇಳೆ ಉಗ್ರವಾದಿಗಳ ಕೃತ್ಯವನ್ನ ಭಾರತದ ಮುಸಲ್ಮಾನರು ಖಂಡಿಸಿದ್ದಾರೆ. ಕರ್ನಲ್ ಸೋಫಿಯಾ ಖುರೇಶಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬೆಂಗಳೂರಿನ ಪುಲಿಕೇಶಿ ನಗರದ ಪಿಳ್ಳಣ್ಣ ಗಾರ್ಡನ್ನಲ್ಲಿ ಜಲಾಗಾರ ಶಂಕುಸ್ಥಾಪನೆ ಮಾಡಲಾಗಿದೆ. ಈ ವೇಳೆ ಮಾತನಾಡಿರೋ ಡಿಸಿಎಂ ಡಿಕೆ ಶಿವಕುಮಾರ್, ಪುಲಿಕೇಶಿ ನಗರಕ್ಕೆ ಇವತ್ತು ಐತಿಹಾಸಿಕ ದಿನ. ಕುಡಿಯೋ ನೀರಿನ ಯೋಜನೆಗೆ ಭೂಮಿ ಪೂಜೆ ಮಾಡೋಕೆ ಬರಲಿಲ್ಲ, ಕತ್ತಿ ತಗೊಂಡು ಜೈಕಾರ ಹಾಕ್ಸೋಕೆ ಬರಲಿಲ್ಲ. ನೀವು ಕೊಟ್ಟ 136 ಸೀಟ್ನ ಋಣ ತೀರಿಸೋಕೆ ಬಂದಿದ್ದೇನೆ ಅಂತ ಹೇಳಿದ್ದಾರೆ. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಹಠಾತ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ರಾಕೇಶ್ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು, ಕಾಮಿಡಿ ಕಿಲಾಡಿಗಳು ತಂಡ ಸೇರಿದಂತೆ ನಟಿ ರಕ್ಷಿತಾ ಹಾಗೂ ನಿರೂಪಕಿ ಅನುಶ್ರೀ, ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ, ಶಾಸಕ ಯಶ್ಪಾಲ್ ಸುವರ್ಣ, ಮಾಜಿ ಶಾಸಕ ರಘುಪತಿ ಭಟ್ ಅಂತಿಮ ನಮನ ಸಲ್ಲಿಸಿದ್ದಾರೆ. ಹಠಾತ್ ಹೃದಯಾಘಾತದಿಂದ ಮೃತಪಟ್ಟ ರಾಕೇಶ್ ನೆನೆದು ಕಾಮಿಡಿ ಕಿಲಾಡಿಗಳು ಕಣ್ಣೀರಿಟ್ಟಿದ್ದಾರೆ. ರಾಕೇಶ್ ನಗುತ್ತಾ ಬಂದಿದ್ದ, ನಗ್ತಾನೆ ಹೋದ. ನಾವು ಅವನ ಮನೆಗೆ ಅಳುತ್ತಾ ಬರುವಂತಾಗಿದೆ. ರಾಕೇಶ್ ಇಲ್ಲದೆ ಇರೋದು ತುಂಬಲಾರದ ನಷ್ಟ ಅಂತ ಭಾವುಕರಾದರು. ಈ ಕುಟುಂಬ ಏನಿದೆ, ಈ ಕುಟುಂಬ ಸದಸ್ಯರು ನಾವೆಲ್ಲ ನಾವೆಲ್ಲರೂ ಇಲ್ಲಿ ನಿಂತ್ಕೊಂತೀವಿ. ಜೊತೆಗೆ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ನಾವು 500 ರೂಪಾಯಿ ನಕಲಿ ನೋಟು ವಶಪಡಿಸಿಕೊಂಡಿರುವ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಗಂಗಾವತಿಯ ಅಸಮರ್ಥ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಊಟದ ಬಿಲ್ ನೀಡುವಾಗ 3 ನಕಲಿ ನೋಟು ಕಂಡುಬಂದಿವೆ. ಹೋಟೆಲ್ ಮಾಲೀಕರು ನೀಡಿದ ದೂರಿನ ಹಿನ್ನೆಲೆ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ.
ಕೆರೂರಿನ ಸರ್ಪರಾಜ್ ಹಾಗೂ ಗಜೇಂದ್ರಗಡ ವೀರೇಶ್ ಅನ್ನೋನ ಬಳಿ 37 ನಕಲಿ ನೋಟ್ ಪತ್ತೆಯಾಗಿವೆ. ಅಲ್ಲದೆ ಅಬ್ದುಲ್ ರಜಾಕ್ ಅನ್ನೋರ ಬಳಿ 10,000 ಮೌಲ್ಯದ ನೋಟು ಪತ್ತೆಯಾಗಿವೆ. ಈ ಹಿನ್ನೆಲೆ ಇಬ್ಬರನ್ನು ವಶಕ್ಕೆ ಪಡೆದು ತನಿಖೆ ನಡೆಸಲಾಗ್ತಾ ಇದ್ದು ಒಟ್ಟು 78,500 ರೂಪಾಯಿ ಮೌಲ್ಯ ನಕಲಿ ನೋಟು ವಶಪಡಿಸಿಕೊಳ್ಳಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಸಂಭ್ರಮದಿಂದ ನಡೆಯಿತು. ಈ ದೇವಾಲಯಕ್ಕೆ 600 ವರ್ಷಗಳಿಂತಲೂ ಹೆಚ್ಚು ಇತಿಹಾಸ ಉಳ್ಳದ್ದಾಗಿದೆ. ಐತಿಹಾಸಿಕ ಬ್ರಹ್ಮ ರಥೋತ್ಸವಕ್ಕೆ ಶಾಸಕ ಶರತ್ ಬಚ್ಚೇಗೌಡ ಚಾಲನೆ ಕೊಟ್ಟರು. ಇದೇ ವೇಳೆ ಮಾಜಿ ಸಂಸದ ಬಿಎನ್ ಬಚ್ಚೇಗೌಡ ಸಾಥ್ ನೀಡಿದರು. ರಥೋತ್ಸವದಲ್ಲಿ ಭಾಗಿಯಾಗಿದ್ದ ಸಾವಿರಾರು ಭಕ್ತರು ಅನ್ನ ದಾಸೋಹ ವ್ಯವಸ್ಥೆಯನ್ನು ಅವರಿಗೋಸ್ಕರ ಮಾಡಲಾಗಿತ್ತು.